ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾಗಿದ್ದೀರಿ. ಹಾಗೆ ಈ ಕಾರ್ಯಕ್ರಮದಲ್ಲಿ ಇನ್ನೋರ್ವ ಮುಖ್ಯ ವ್ಯಕ್ತಿ ಶ್ರೀ ರೊಟೇರಿಯನ್ ಅನಿಲ್ ಸುರಾನ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಇವತ್ತು ಬೆಂಗಳೂರಿಂದ ನಮ್ಮ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಸೇರಿಕೊಂಡಿದ್ದಾರೆ. ತಮ್ಮ ಉದ್ಯೋಗದಲ್ಲಿ ಉದ್ದಿಮೆ ನಡೆಸ್ತಾ ಇದ್ದರೂ ಕೂಡ 1994ರಿಂದ ಅವರು ಈ ಭಗವಾನ್ ಮಹಾವೀರ್ ವಿಕಲಾಂಗ್ ಸಹಾಯ ಸಮಿತಿಯ ಜೊತೆಗೆ ಮೊದಲ ಕ್ಯಾಂಪನ್ನು ಮಾಡಿ ಅದರ ನಂತರ ನಿರಂತರವಾಗಿ ಬ್ಯಾಂಗ್ಳೂರು ಚಾಪ್ಟರ್ನ ಮುಖ್ಯಸ್ಥರಾಗಿ ಸಾವಿರಾರು ಕ್ಯಾಂಪ್ಗಳನ್ನು ನಡೆಸ್ತಾ ಬಂದಿದ್ದಾರೆ. ಇವತ್ತು ಕೂಡ ಕಾರ್ಯಕ್ರಮಕ್ಕೆ ಬಂದ ತಕ್ಷಣ ಎಲ್ಲ ಮೇಲ್ವಿಚಾರಣೆಯನ್ನು ನೋಡಿಕೊಂಡು ಬಂದವರು ಯಾರೂ ವಾಪಸ್ ಹೋಗಬಾರ್ದು, ಎಲ್ಲರಿಗೂ ಬಂದದ್ದಕ್ಕೆ ಅವರು ಕಾಲು ಸಿಗುವ ಹಾಗೆ ನೋಡಿಕೊಳ್ಳಿ ಅಂತ ಹೇಳಿ ಕಾಳಜಿಯಿಂದ ಅವರು ನಮ್ಮ ಜೊತೆಗೆ ಸೇರಿಕೊಂಡಿದ್ದಾರೆ. ಅವರಿಗೆ ಅವರ ಈ ಕಾರ್ಯಗಳನ್ನು ಗುರುತಿಸಿ ರೋಟರಿ ಇಂಟರ್ನ್ಯಾಷನಲ್ನಿಂದ ಸರ್ವಿಸ್ ಅಬೌವ್ ಸೆಲ್ಫ್ ಅವಾರ್ಡ್ ಕೂಡ ಸಿಕ್ಕಿರ್ತಕ್ಕಂಥದ್ದು ತುಂಬ ಹೆಮ್ಮೆಯ ವಿಷಯ. ಸರ್, ನಮಗೆ ಈ ಕಾರ್ಯಕ್ರಮಕ್ಕೆ ರೋಟರಿ ಕ್ಲಬ್ ಮಣಿಪಾಲ ವತಿಯಿಂದ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ನಮ್ಮ ಕಾರ್ಯಕ್ರಮದಲ್ಲಿ ಎಲ್ಲ ಆರೋಗ್ಯಾಧಿಕಾರಿ DHO ಆಗಿರ್ತಕ್ಕಂತಹ ಡಾಕ್ಟರ್ ನಾಗಭೂಷಣ್ ಕುಡುಪ ಅವರು ನಮ್ಮ ಜೊತೆಗಿದ್ದಾರೆ. ನಮಗೆಲ್ಲ ಗೊತ್ತಿರ್ಬೋದು, ಕಳೆದ ವರ್ಷ ಸಾಂಕ್ರಾಮಿಕ ಕಾಯಿಲೆಯ ಒಂದು ಒತ್ತಡದಲ್ಲಿ ಉತ್ತಮವಾದಂತಹ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಹಿಂದಿನ ವರ್ಷಗಳಲ್ಲಿ ಅವರು ರೋಟರಿ ಜಿಲ್ಲೆ ಝೋನ್ 1ರಲ್ಲಿ ಅವರು ಅಸಿಸ್ಟೆಂಟ್ ಗವರ್ನರ್ ಆಗಿ ಕೂಡ ಸೇವೆ ಸಲ್ಲಿಸಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರುತ್ತಾರೆ. ನಮ್ಮ ಜೊತೆಗೆ ನಿಯೋಜಿತ ಜಿಲ್ಲಾ ಗವರ್ನರ್ ರೊಟೇರಿಯನ್ ಡಾಕ್ಟರ್ ಗೌರಿ ಅವರಿದ್ದಾರೆ. ಅವರಿಗೆ ಇವತ್ತಿನ ಅತಿಥಿ ಅಂತ ಹೇಳೋದಕ್ಕಿಂತ ಇವತ್ತಿನ ಸ್ವಯಂ ಸೇವಕಿ ಅಂತ ಕರೆಸ್ಕೊಳ್ಳೋಕೆ ಇಷ್ಟಪಡ್ತಾರೆ. ನಿನ್ನೆಯಿಂದ ಕಾರ್ಯಕ್ರಮದಲ್ಲಿ ಎಲ್ಲ ಸ್ವಯಂ ಸೇವಕಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಎಲ್ಲ ಹೆಮ್ಮೆಯ ಪ್ರಾಜೆಕ್ಟ್ಸ್ಗೆ ಅವರು ನಮ್ಮ ಬೆನ್ನ ಹಿಂದಿರ್ತಕ್ಕಂಥ ಸ್ಫೂರ್ತಿ ರೊಟೇರಿಯನ್ ಡಾಕ್ಟರ್ ಗೌರಿ ಮೇಡಮ್ ಅವರಿಗೆ ಹೃತ್ಪೂರ್ವಕವಾದಂಥ ಸ್ವಾಗತ. ಡಾಕ್ಟರ್ ಸುರೇಶ್ ಶೆಣೆಯವರು ಯಾವಾಗಲೂ ಸದಾ ಚಟುವಟಿಕೆಯಿಂದ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮ ಬೆನ್ನು ತಟ್ಟಿ ಪ್ರೋತ್ಸಾಹಿಸ್ತಾ ಇದ್ದಾರೆ. ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂಥ ಸ್ವಾಗತ. ನಮ್ಮ ಕ್ಲಬ್ಬಿನ ಹೆಮ್ಮೆಯ ರೊಟೇರಿಯನ್ ಹಾಗೂ ವಲಯ ಸೇನಾನಿ ರೊಟೇರಿಯನ್ ಅಮಿತ್ ಅರವಿಂದ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾರೆ. ನಮ್ಮ ಕ್ಲಬ್ಬಿನ ಇತರ ಸದಸ್ಯರು ಡಾಕ್ಟರ್ ಗಿರಿಜಾ ಮೇಡಮ್ ಹಾಗೂ ರೊಟೇರಿಯನ್ ರಾಜವರ್ಮ ಅರಿಗಾವ್ ಇವರಿಬ್ಬರು ಈ ಕಾರ್ಯಕ್ರಮದ ವಿಶೇಷ ಮುತುವರ್ಜಿ ವಹಿಸಿ ಪ್ರಾಜೆಕ್ಟ್ ಲೀಡರ್ಸ್ ಆಗಿ ಕೆಲಸ ಮಾಡ್ತಾ ಇರ್ತಕ್ಕಂಥವರು. ಇವರ ಒಂದು ಸಮಯ ಮತ್ತು ಡೆಡಿಕೇಶನ್ ಈ ಪ್ರಾಜೆಕ್ಟ್ ಇಷ್ಟು ಸಫಲ ಆಗಲಿಕ್ಕೆ ಕಾರಣ. ಈ ಕಾರ್ಯಕ್ರಮಕ್ಕೆ ನಾನು ರೊಟೇರಿಯನ್ ಡಾಕ್ಟರ್ ಗಿರಿಜಾ ಹಾಗೂ ರೊಟೇರಿಯನ್ ರಾಜವರ್ಮ ಅರಿಗಾವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಕರೆಯನ್ನು ಹೋಗೊಟ್ಟು ಸುಮಾರು ರೋಟರಿ ಕ್ಲಬ್ಗಳ ಸದಸ್ಯರು ಹಾಗೂ ಇನ್ನಿತರ ಸಂಘ ಸಂಸ್ಥೆಗಳ ಹಿರಿಯರು, ಹಲವಾರು ಜನ ದಾನಿಗಳು ನಮ್ಮ ಜೊತೆಗಿದ್ದೀರಾ. ಡಾಕ್ಟರ್ ಗಣೇಶ್ ಪೈ ಅವರಿದ್ದಾರೆ, ಡಾಕ್ಟರ್ ಶುಭಗೀತಾ ಅವರಿದ್ದಾರೆ. ನಿಮ್ಮೆಲ್ಲ ಸಹಕಾರದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಕಾರಣ. ಇವತ್ತು ನೀವು ಈ ಸಭೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸಂತೋಷ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಫಲಾನುಭವಿಗಳು ಚಿಕ್ಕಮಗಳೂರಿಂದ ಇವತ್ತು ಬೆಳಗ್ಗೆ ಬರ್ತಾ ಇದ್ದಾರೆ. ನಿನ್ನೆ ಗುಲ್ಬರ್ಗ ಬೀದರ್ ಕಡೆಯಿಂದ ಜಾಧವ್ ಅವರು ಬಂದಿದ್ದಾರೆ. ಹಾಗೆ ತುಂಬ ಕರ್ನಾಟಕದಾದ್ಯಂತ ಎಲ್ಲ ಕಡೆಯಿಂದ ಫಲಾನುಭವಿಗಳು ನಮ್ಮ ಕರೆ ಹೋಗ್ಬಿಟ್ಟು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೋಸ್ಕರ ಈ ಕಾರ್ಯಕ್ರಮ ಚೆಂದ ಕಾಣ್ತಾ ಇದೆ. ಆಚೆ ವೇಟಿಂಗ್ ಏರಿಯಾದಲ್ಲಿ ನೂರಾರು ಫಲಾನುಭವಿಗಳು ಕಾಯ್ತಾ ಇದ್ದಾರೆ. ಎಲ್ಲ ಫಲಾನುಭವಿಗಳು ಮತ್ತು ಮನೆಯವರಿಗೆ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂತಹ ಸ್ವಾಗತ.
ರೋಟರಿ ಕ್ಲಬ್ ಉಡುಪಿಯ ಅಧ್ಯಕ್ಷರಾದಂತಹ ಮಿತ್ರರಾದ ರೊಟೇರಿಯನ್ ಹೇಮಂತ್ ಕಾಂತ್ ಅವರಿದ್ದೀರಾ. ಉಳಿದ ಸಂಘ ಸಂಸ್ಥೆಗಳ ಮಹಿಳಾ ಸಮಾಜದಿಂದ ಸಾಕಷ್ಟು ಜನ ಸದಸ್ಯರು ಬಂದಿದ್ದೀರಾ. ನಮ್ಮ ಎಲ್ಲ ರೊಟೇರಿಯನ್ಸ್ ಮಿತ್ರರು ನೆನ್ನೆ ಬೆಳಗ್ಗೆಯಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ಸಾಕಷ್ಟು ಜನ ಸ್ವಯಂ ಸೇವಕರು ನಮ್ಮ ಜೊತೆಗಿದ್ದೀರಾ. ಸೊ ಇಂಥದ್ದೆಲ್ಲ ಮಾಡುವಾಗ ವಿ ಕ್ಯಾನ್ ಓನ್ಲಿ ಸಿ ಒನ್ ಲೀಡರ್ ಹೂ ಕ್ಯಾನ್ ಯುನೈಟ್ ಆಲ್ ಆಫ್ ಅಸ್ ಆ್ಯಂಡ್ get things going through her magic wand, and that is none other than Rotarian Dr. Girija, additional community service and the director of this particular project. I now request her to say a few words about this project. I think Ariga with this ಈ ಪ್ರಾಜೆಕ್ಟು ನಾವು ಎಣಿಸಿಕೊಂಡದ್ದು July 1 ನಮ್ಮ ವಿರೂಪಾಕ್ಷ ಡಾಕ್ಟರ್ ಅವರು ಪ್ರೆಸಿಡೆಂಟ್ ಆದಾಗ ಏನು ಮಾಡಬೇಕಂತ ಹೇಳುವಾಗ ಅರಿಗರಿಗೆ ನಮ್ಮ ಕಮ್ಯುನಿಟಿ ಸರ್ವಿಸ್ ಡೈರೆಕ್ಟರ್ ಅರಿಗರಿಗೆ ಇದು ಮಾಡಬೇಕಂತ ಮನಸ್ಸಿನಲ್ಲಿ ಸುಮಾರು ಸಮಯದ ಉಂಟು, ಇದು ಮಾಡುವ ಅಂತ ಎಣಿಸಿದ್ದು. ಅದು ಮಾಡುವಾಗ ಯಾವಾಗಲೂ ಇದು ಕೋವಿಡ್ ಒಂದು ಹೇಳಿದರೆ ಕೋವಿಡ್ ಇದು ಆಗಬಾರ್ದು, ಅದು ಆಗಬಾರ್ದು, ಕೋವಿಡ್ ಸೇರಬಾರ್ದು, ಹಾಗೆ ಎಲ್ಲ ಹೋಗ್ತಾ ಇತ್ತು. ಡಿಸೆಂಬರಲ್ಲಿ ಬಂತು ಮಾಡುವ ಅಂತ ಎಣಿಸುವಾಗ ಮತ್ತು ಓಮಿಕ್ರಾನ್ ಬಂತು, ಮತ್ತು ಜಾನ್ವರಿ ಆಯಿತು, ಫೆಬ್ರವರಿ ಆಯಿತು. ಆಗ ಮಾತ್ರ ನಾವು ಎಣಿಸಿದ ಇನ್ನೂ ಮಾಡುವ ಅಂತ ಹೇಳಿದಾಗ ನಾವು ಪೇಜಾವರ ಮಠ ಸ್ವಾಮಿ ಅವರಿಗೆ ಅವರು ಹೋಗಿ ಏನಾದರೂ ಸಹಾಯ ಆಗ್ತದ ಅಂತೇಳಿ ಅವರು ಏನು ಹೇಳಲಿಲ್ಲ, ಹೇಳಿದ್ರು. ನಾವು ಸಂಕಟ we were little disappointed that he only said ha. But now I feel that ha has a great meaning, because it was a great blessing from our Krishna Bhagavan, God himself, that this has taken place. We see it is Mahavir Jayanti was yesterday, and this has been done by the Jain community, Mahavir Vikalanga Sahayata Samiti, a great committee making 2005 years ago the great saint was born yesterday, and that is that. And then we have our Yugadi today, and then we have our Good Friday today, and then we have our this thing of fasting Ramzan today. So I think it is just God's blessing that we have all come together on this wonderful days 14, 15 and 16. We didn't think at all much about which day to have. We thought COVID will go by that time, I think, and 30th we have to go for a holiday, so sometime in between we'll select. But it seemed to be such a, it is not that we have done anything, it is only God's blessing that we have all come here today with donations from so many people to make it a wonderful success. Of course, Ashok Pai gave this whole premises at a very nominal rate, and our DHO is responsible for COVID going away, and so that we can all be here. It is no joke, we all take them all for granted. It's a great thing that they have all done. Thank you all very much for being here, and of course it is so many people have helped. So the decorators are doing things at a very reduced rate, the people who are giving us food is doing it as for a very reduced rate, and all the technicians who came yesterday, all very cheerful people wanting to help. Illa madam ನಾವು ಮಾಡ್ತೇವೆ, ನಾವು 10 ಗಂಟೆ ಆದರೂ ನಾನು ಕೂತ್ಕೊಂಡು ಮಾಡ್ತೇನೆ. That is the kind of spirit Mahavir Jayanti this has brought about. That kind of spirit we all must learn, that association, that spirit that we have got. And once again, thank you all for the blessing. Thank God for the great blessing coming through all of you to us. Thank you. Thank you, Dr. Girija. I think for a positive mind, nothing is unstoppable. ಸಡನ್ಲಿ ಟ್ರೆಂಡ್ ಎಲ್ಲ ಆಶೀರ್ವಾದ ಅಂತಲೇ ತಗೊಳ್ಬೇಕು ಅಷ್ಟೇ. ಹಾಗೆ ಅವರು ಇದರೆಲ್ಲ ಒಟ್ಟಿಗೆ ಅವರು ಹೇಳಿದರು, ಗುಡ್ ಫ್ರೈಡೇ, ರಂಜಾನ್, ಇದು ಯುಗಾದಿ ಎಲ್ಲ ಬಂತು ಒಟ್ಟಿಗೆ. ಆದರೆ ಒಟ್ಟಿಗೆ ಬಂದದ್ದು ರೊಟೇರಿಯನ್ ಅರುಣಾ ಶೆನಾಯ್ ಅವರು ಅಗಲಿ ನಮ್ಮನ್ನು 1 ವರ್ಷ ಆಯಿತು. 17ಕ್ಕೆ ಏಪ್ರಿಲ್ 17ಕ್ಕೆ 1 ವರ್ಷ ಆಗ್ತದೆ. ಅವರು ಒಂದು ಒಳ್ಳೆಯ ರೊಟೇರಿಯನ್. ಅವರು ಹಲವಾರು ಪವರ್ ಆಗಲಿ ಮಹಿಳಾ ಸಮಾಜ ಆಗಲಿ ಎಲ್ಲದರಲ್ಲಿ ಇರ್ತಾರೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಶಿ ಇಸ್ ಬೀನ್ ಅ ವೆರಿ ಸೈಲೆಂಟ್ ವರ್ಕರ್. ಯಾವಾಗಲೂ ಹಿಂದೆ ಕೆಲಸ ಆಗೋದ್ರಲ್ಲಿ ಮಾತ್ರ ಇರ್ತದೆ, ಹೆಸರು ಬೇಡ, ಫೋಟೋ ಬೇಡ. ಅವರು ಇಲ್ಲಿ ಅದನ್ನು ನೋಡಿದರೆ ಅದು ಸಹ ಅವರಿಗೆ ಅವರ ಫೋಟೋ. ಅದಕ್ಕೆ ನಾವು ಹೇಳಿದ್ವಿ ಕಮ್ಮಿ ಜಾಗದಲ್ಲಿ ಅವರ ಫೋಟೋ ಹಾಕಿ. ಅವಳು ಮೇಲಿಂದ ನೋಡ್ತಾ ಇದ್ದರೆ ಅವರ ಫೋಟೋವನ್ನು ನೋಡಲಿಕ್ಕೆ ಅವರಿಗೆ ಹೆಚ್ಚು ಇಷ್ಟ ಇಲ್ಲ. ಶಿ ವಾಸ್ ಸಚ್ ಎ ರೊಟೇರಿಯನ್ ಹೂಸ್ ಆಲ್ವೇಸ್ ಥಿಂಕಿಂಗ್ ಗುಡ್ ಆಫ್ ಅದರ್ಸ್. ಅದಕ್ಕೋಸ್ಕರ ನಾವು ಈ ಒಂದು ಕ್ಯಾಂಪನ್ನು ರೊಟೇರಿಯನ್ ಅರುಣಾ ಶೆನಾಯ್ ಮೆಮೋರಿಯಲ್ ಫ್ರೀ ಜೈಪುರ್ ಫುಡ್ ಕ್ಯಾಂಪ್ ಅಂತೇಳಿ ಇಟ್ಟಿದ್ದೇವೆ. ಅದರ ಒಟ್ಟಿಗೆ ಅವರ ಫ್ಯಾಮಿಲಿ ಸಹ ದೊಡ್ಡ ಮೊತ್ತದಲ್ಲಿ ಈ ಒಂದು ಪ್ರಾಜೆಕ್ಟಿಗೆ ಕೈ ಜೋಡಿಸಿದ್ದಾರೆ. ಅದು ಹೇಳ್ತಾ ಐ ರಿಕ್ವೆಸ್ಟ್ ಆರ್ ಡಿಗ್ನಿಟರೀಸ್ ಟು inaugurate the event project by lighting the lamp.
ಯು ಎವ್ರಿ ಒನ್. ನಮ್ಮೊಂದಿಗೆ ಇವತ್ತು ವಿ ಹ್ಯಾವ್ ಒನ್ ಆಫ್ ದ ಬೆನಿಫಿಷಿಯರೀಸ್ ಹಿಯರ್ ಟುಡೇ. ವಿ ಹ್ಯಾವ್ ಹ್ಯಾಡ್ ಇನ್ 3 ಕ್ಯಾಟಗರೀಸ್: ಲಿಂಬ್, ಕ್ರಚಸ್ ಮತ್ತು ಕ್ಯಾಲಿಪರ್ಸ್ ಅಂಥೇಳಿ 3 ವಿಭಾಗದಲ್ಲಿ ಈ ಒಂದು ಕಾರ್ಯಕ್ರಮ ಪ್ರಾಜೆಕ್ಟ್ ನಡೀತಾ ಉಂಟು. ಅದರಲ್ಲಿ ವಿ ಹ್ಯಾವ್ ರಾಘು ಕುಂದರ್ ಫ್ರಮ್ ಕೊಡವೂರು ಮಲ್ಪೆ. ಅವರು ಮುಂದೆ ಬರಬೇಕಾಗಿ ವಿನಂತಿ. ಅವರಿಗೆ ಅಶೋಕ್ ಪೈ ಸರ್ ಅವರು ಲಿಂಬ್ ಕೊಡುವ ಮುಖಾಂತರ ಈ ಒಂದು ಪ್ರಾಜೆಕ್ಟನ್ನು ಇನಾಗ್ರೇಟ್ ಮಾಡಬೇಕಾಗಿ ಕೇಳ್ಕೊಳ್ತೇನೆ. ರಘು ಕುಂದರ್ ಅವರು ಬರ್ತಾ ಇದ್ದಾರೆ. ಇವರು ಸಹ ಈ ಶಿಬಿರದಲ್ಲಿ ಒಂದು ಲಿಂಬನ್ನು ಪಡ್ಕೊಂಡಿದ್ದಾರೆ. ರೋಟ್ರಿ ಅಂದರೆ ಅವರ ಉಸಿರೇ ಸೋಷಿಯಲ್ ಸರ್ವಿಸ್. ಮೈ early remembrance of Rotary was when my father became the Rotary governor, maybe in 63 or so. I was just going to the high school at that time, and he was supposed to visit all the Rotary clubs. It was extending up to Andhra Pradesh at that time, and it was the occasion for us to go with my father, because for us it was a school trip, like, you know, all children, my sisters, everybody used to accompany. So I was hearing my father's speech at the time. Everywhere he was telling only regarding the social service, and regarding Gauri and Girija, they also followed the footstep of their parents. I remember a few years back there was acute scarcity of water, and we were all getting water by tankers, and some of the members were approaching the Udupi municipality. You know, there is no water for. We never used to get water for about 2 to 3 days. But to my surprise, I saw about 100 people standing on this road, and Sonia Clinic were giving free water early morning. I was wondering, 6 o'clock or 7 o'clock it used to be open and they used to give. So in Rotary, they actually, charity should begin at house. So they are like that. If anybody wants help, Gauri and Girija are always there. Their parents were also like that. And then regarding this Mahavir, Bhagwan Mahavir society or Sangha. See, I have a lot of friends in Gujarat. They are all associated with this. It's a big organization. I don't know the structure, but they have a similar facility in Gujarat and all that. And everywhere, in the name of Mahavir, they get lot of donations, and it is being distributed properly for a noble cause like this. When Virupaksha came to me requesting me to be the chief guest, even though I had some other occasion, I had some other programs, I thought ದೊಡ್ಡ ಒಂದು ರಥ ಎಳಿತಾರೆ, ಎಳೆಯುವಾಗ ನಮ್ಮ ಕೈ ಕೊಡಲಿಕ್ಕೆ ನಾವು ಯಾವಾಗಲೂ ಹಿಂಜರಿಗಬಾರ್ದು. That's why I said, okay, I will come at 9:30 and see that this function is started. Then regarding this
Jaipur, we all know that Jaipur is very famous for as a tourist destination. But to my surprise, all over India, Jaipur artificial limbs are very famous. I was just going through. It was way back in 1960 or 1955. Dr. Setia first started that. It was a very basic artificial limb. He got also a Padma Vibhushan. And now lot of firms in Jaipur are there. They have improved upon the artificial limb. Initially it was a basic Jaipur foot. Now the lot of improvements have been done, but it's all known as Jaipur foot. So with these few words I will conclude my speech and wish the function a grand success. ಥ್ಯಾಂಕ್ ಯು ವೆರಿ ಮಚ್ ಸರ್ ಫಾರ್ ಯೋರ್ ಬ್ಲೆಸ್ಸಿಂಗ್ಸ್, ಗುಡ್ ವಿಶಸ್. ಇವತ್ತಿನ ವಿಶೇಷ ಇನ್ನೊಂದು ಏನಂತ ಹೇಳಿದರೆ, ಈ ಸಭೆಯಲ್ಲಿ ನೀವು ನೋಡಿದರೆ ಎಲ್ಲರೂ ರೊಟೇರಿಯನ್ಸೇ. ಅಶೋಕ್ ಪೈ ಸರ್ ಈಸ್ ಅವರ್ ಆನರರಿ ರೊಟೇರಿಯನ್. ಇವರು ಅಷ್ಟೇ, DHO ಅವರು ಸಹ ಪಾಸ್ಟ್ AG Zone 1 ರೊಟೇರಿಯನ್ಸ್, ಆ್ಯಂಡ್ ಆಲ್ ಆಫ್ ದ ರೆಸ್ಟ್ ಆಫ್ ಅನಿಲ್ ಸುರಾನ ಸರ್ ಫ್ರಮ್ ಬ್ಯಾಂಗ್ಳೂರ್ ಈಸ್ ಅ ರೊಟೇರಿಯನ್. ಸೊ ಆಲ್ಸೋ ಇಟ್ ಆ್ಯಡ್ಸ್ ಮೋರ್ ಮೀನಿಂಗ್ ಟು ದ ಸ್ಟೇಜ್ ಆಸ್ ವೆಲ್. ಸೊ ಇಟ್ ಫೀಲ್ಸ್ ಗುಡ್ ಟು ಹ್ಯಾವ್ ಸೋ ಮೆನಿ ರೊಟೇರಿಯನ್ಸ್ ಕಮಿಂಗ್ ಟುಗೆದರ್. I now request our DHO Nagbhushan Udupa sir to please come forward, first provide a caliper to one of the beneficiaries and then address us. I request Rahul to please come forward. He is a student. He is a student doing his business management course. He met with an accident actually. ನಿನ್ನೆ ತಾನೇ ಒಂದು ಘಟನೆ ನಡೀತು. ಮಧ್ಯಾಹ್ನ ಹೊತ್ತಿಗೆ ಒಬ್ಬರು ತನ್ನ ಮಗಳನ್ನು ಕರ್ಕೊಂಡು ನನ್ನ ಆಫೀಸಿಗೆ ಬಂದಿದ್ದರು. ಒಂದು ತುಂಬ ಹಿಂದುಳಿದ ಪ್ರದೇಶ, ಗುಡ್ಡಗಾಡು ಪ್ರದೇಶದಲ್ಲಿರುವಂಥ ಒಂದು ಬುಡಕಟ್ಟು ಜನಾಂಗದ ಒಬ್ಬ ಮಗಳನ್ನು ಕರ್ಕೊಂಬಂದು, ಸರ್ ನನ್ನ ಮಗಳಿಗೊಂದು ಕೆಲಸ ಕೊಡಿಸಿ, ಹಿಂದೊಮ್ಮೆ ನನಗೊಂದು ಭಾಳ ಒಂದು ಉಪಕಾರ ಮಾಡಿದ್ರಿ ನೀವು ಅಂತ ಹೇಳಿದರು. ನಾನು ಹೇಳಿದ್ದು ಏನು ಮಾಡಿದ್ದೀನಿ ಅಂದಾಗ ಪ್ಯಾಂಟನ್ನು ತೆಗೆದು ತೋರಿಸಿದ್ರು. ಅವನು ಆರ್ಟಿಫಿಷಿಯಲ್ ಲಿಂಬ್ ಹಾಕ್ಕೊಂಡು ಬಂದಿದ್ದರು. ಇದು ಕಾಲ್ತೋಡಂಥ ಆ ಪ್ರದೇಶದಿಂದ ಬಂದಂಥ ಒಂದು ವ್ಯಕ್ತಿಯ ಮಗಳನ್ನು ಕರ್ಕೊಂಡು ಎಜುಕೇಷನ್ ಆಗಿದೆ, ಅವಳಿಗೊಂದು ಗ್ರ್ಯಾಜುಯೇಷನ್ ಆಗಿದೆ, ಅವಳಿಗೆ ಡಾಟಾ ಎಂಟ್ರಿ ಆಪ್ರೇಟರ್ ಕೆಲಸ ಕೊಡಿಸಿ ಅಂತ ಹೇಳ್ಕೊಂಡು ಹುಡ್ಕೊಂಡು ಬಂದರು. ಯಾಕಂತ ನನಗೆ ಹೇಳಿದೆ, ಇಷ್ಟು ಜನರಿಗೆ ಕೆಲಸ ಕೊಡಿಸ್ಲಿಕ್ಕೆ ನಮ್ಮ ಹತ್ರ ಕಷ್ಟ ಇದೆ ಅಂದಾಗ ನಿಮ್ಮ ಮೇಲೆ ನಂಬಿಕೆ ಇದೆ ಸರ್, ನಮಗೆ ನೀವು ಏನಾದರೂ ಮಾಡ್ತೀರಿ ಅಂತ ನಂಬಿಕೆ ಇದಕ್ಕೋಸ್ಕರ ಬಂದಿದ್ದೀನಿ ಅಂತ ರಿಕ್ವೆಸ್ಟ್ ಮಾಡಿದರು. ಅಂದರೆ ನಮ್ಮಲ್ಲಿ ಒಂದು ಕೆಲಸ ಮಾಡಲಿಕ್ಕೆ ಶಕ್ತಿ ಇದೆ ಅಂತ ಸಾರ್ವಜನಿಕ ಗುಡಿಸೋದು ಅದು ಒಂದು ಪ್ರಾಮಾಣಿಕ ಸೇವೆ ಮಾಡಿದಾಗ ಅಂದ್ಕೊಳ್ತೀನಿ. ಈ ಒಂದು ಸೇವೆಯನ್ನು ಕೈಕರ್ಕೆ ಅಂತೇಳಿ ಮಾಡಿರುವಂಥದ್ದು ನಮ್ಮ ಈ ಒಂದು ರೋಟ್ರಿ ಮಣಿಪಾಲ್. ಈ ಒಂದು ರೋಟ್ರಿ ಮಣಿಪಾಲದಲ್ಲಿ ಇರುವಂಥ ಒಂದು ಇಚ್ಛಾಶಕ್ತಿಯಿಂದಾಗಿ ಇಷ್ಟು ಜನರಿಗೆ ಒಂದು ಆರ್ಟಿಫಿಷಿಯಲ್ ಲಿಂಬನ್ನು ಕೊಡುವಂಥ ಒಂದು ಮಹತ್ ಕಾರ್ಯವನ್ನು ಮಾಡಿದ್ದೀರಿ. ಇವೆಲ್ಲರಿಗೂ ಕೂಡ ಅಭಿನಂದನಾಗಿದ್ದೀರಿ. ನಿಮಗೆಲ್ಲರಿಗೂ ಕೂಡ ನಾನು ಆರೋಗ್ಯ ಇಲಾಖೆ ಪರವಾಗಿ ನಾನು ಪ್ರಪ್ರಥಮವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಹಾಗೆ ಇದು ಸಂಘಟನೆ ಜೊತೆಗೆ ಸಹಕಾರ ನೀಡ್ತಿರುವಂಥ ಪೇಜಾವರ ಅಧೋಕ್ಷ ಮಠ ಉಡುಪಿ, ಭಗವಾನ್ ಮಹಾವೀರ ವಿಕಲಚೇತನ ಸಹಾಯಕ ಸಮಿತಿ ಬೆಂಗಳೂರು, ಇವರು ನಿರಂತರವಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಇರುವಂಥದ್ದು ನಾನು ಕೇಳಿದ್ದೇನೆ. ಇವರ ಒಂದು ನಿರಂತರತೆಯನ್ನು ಇನ್ನೂ ಕೂಡ ಮುಂದುವರಿಲಿ ಅಂತ ಹಾರೈಸ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಆರೋಗ್ಯ ಇಲಾಖೆಯಿಂದ ನಾವು ಬಹುಶಃ ನನಗೆ ಇನ್ವಿಟೇಷನ್ ಕೊಟ್ಟಿದ್ದರು. ಬೇರೆ ಬೇರೆ ಕೆಲಸ ಒತ್ತಡದಿಂದಾಗಿ ಜಾಸ್ತಿ ಇದಕ್ಕೆ ಕಾನ್ಸಂಟ್ರೇಷನ್ ಮಾಡಲಿಕ್ಕೆ ಆಗಿಲ್ಲ. ಇದಕ್ಕೆ ನಾನು ಕ್ಷಮೆಯನ್ನು ಕೇಳ್ತಾ ಇದ್ದೇನೆ. ಯಾಕಂದರೆ ಇದು ಬಹಳ ಅತ್ಯುನ್ನತವಾದ ಒಂದು ಕೆಲಸವನ್ನು ಮಾಡಿದ್ದೀರಿ. ನಾವು ಇನ್ನೂ ಹೆಚ್ಚಿನ ಒಂದು ನಮ್ಮ ಸರ್ಕಾರ ವತಿಯಿಂದ ನಿಮಗೆ ನಾವು ಸಹಕಾರ ನೀಡಬೇಕಾಗಿತ್ತು. ಈ ಸರದಲ್ಲಿ ನಾನು ಮಾಡಲಿಕ್ಕಾಗಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ನಮ್ಮ ಆರೋಗ್ಯ ವ್ಯವಸ್ಥೆಯಲ್ಲಿ ಭಾಳಷ್ಟು ಕಾರ್ಯಕ್ರಮಗಳಿದೆ. ಉದಾಹರಣೆಗೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಮೈಸೂರು, ಇವರು ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಟೆಸ್ಟ್ ಮಾಡಿಸಿ ಹಿಯರಿಂಗ್ ಏಡನ್ನು ಕೊಡುವಂಥ ಕೆಲಸ ಮಾಡ್ತೀವಿ ಅಂತ ನಮ್ಗೆ ಹೇಳಿದ್ದಾರೆ. ರೋಟ್ರಿ ಕ್ಲಬ್ ಮಣಿಪಾಲ್ ಇವರು ಮುಂದೆ ಬಂದಲ್ಲಿ ಅಂಥ ಒಂದು ಕೆಲಸವನ್ನು ನಾವು ಮಾಡಿ ಅವರಿಗೆ ಫ್ರೀ ಹಿಯರಿಂಗ್ ಏಡ್ ವರ್ತ್ ಆಫ್ ನಿಯರ್ಲಿ 8,000 ರೂಪೀಸ್ ಇರುವಂಥ ಮೌಂಟಿಂಗ್ ಹಿಯರಿಂಗ್ ಏಡನ್ನು ನಾವು ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ. ಹಾಗೆ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ರೋಟ್ರಿಯ ಸಹಕಾರವನ್ನು ನಾವು ಹೆಚ್ಚಿಸ್ತಾ ಇದ್ದೀವಿ. ಮುಂದೆ ನಾಡ್ದು 17ನೇ ತಾರೀಕು ನಮ್ಮ ಉಡುಪಿಯಲ್ಲಿ ಒಂದು ಸೈಕಲ್ ಜಾಥಾನ ಕೂಡ ಮಾಡ್ತಾಯಿದ್ದೆ, ವಿಶ್ವ ಆರೋಗ್ಯ ದಿನಾಚರಣೆ ಪ್ರಯುಕ್ತವಾಗಿ. ಇದಕ್ಕೆ ರೋಟ್ರಿ ಕ್ಲಬ್ಬಿನ ಸಹಕಾರ ಕೇಳಿದ್ದೀನಿ, ಸಹಭಾಗಿಯಾಗಿದ್ದಾರೆ.
ಅವರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮ ನಿರಂತರವಾಗಿರಲಿ ಅಂತ ಹಾರೈಸ್ತಾ ಈ ಒಂದು ಸುವರ್ಣ ಅವಕಾಶದಲ್ಲಿ ಭಾಗವಹಿಸಲಿಕ್ಕೆ ನಿಮ್ಮೊಂದಿಗೆ ನಾನು ಒಂದು ಸುವರ್ಣ ಸಂದರ್ಭವನ್ನು ಕಡಲಿಕ್ಕೆ ಅವಕಾಶ ಮಾಡಿಕೊಂಡ ನಿಮ್ಮೆಲ್ಲರಿಗೂ ಕೂಡ ನಾನು ಕೃತಜ್ಞತೆ ಸಲ್ಲಿಸ್ತಾ ನಾನು ಮುಗಿಸ್ತೇನೆ. ಜೈ ಹಿಂದ್, ಜೈ ರೋಟರಿ. ಇನ್ಫ್ಯಾಕ್ಟ್ ರಾಹುಲ್ ಅವರು ಸಹ ನಿನ್ನೆ ಜಾಬ್ ಕೇಳ್ತಾ ಇದ್ರು. ಹಾಗೆ ನಿನ್ನೆ ಒಂದು ಲೇಡಿ ಸಹ, ಹುಡುಗಿ ಸಹ ಬಂದಿದ್ಲು, ಅವಳು ಸಹ ಏನಾದರೂ ಜಾಬ್ ಇದೆಯಾ ಅಂತೇಳಿ ಕೇಳ್ತಾ ಇದ್ಲು. ಸೊ ಐ ಥಿಂಕ್ ಇಫ್ ದಿಸ್ ಕ್ಯಾನ್ ಹ್ಯಾಪನ್ ಥ್ರೂ ದಿಸ್ ಕ್ಯಾಂಪ್, ಇವನ್ ದಟ್ ವುಡ್ ಬಿ ಎ ಗುಡ್ ಇನಿಷಿಯೇಟಿವ್. I now request our very passionate, dedicated Rotarian Anil Surana sir from all the way from Bangalore to address us. I am immensely happy to be in this wonderful educational city, conducting such a nice program for the physically challenged. As a Rotarian, I am privileged to be a part of this changing lives in Manipal. Thank you very much for giving us an opportunity. Bhagwan Mahavir Viklang Sahayata Samiti is the largest organization in the world who have already given more than 20 lakh fitments across the world over a period of 35 years. The next to us, I do not want to name, is only in thousands, and I am proud to be associated with them from 1994, and for all the Rotarians and some new Rotarians, today this service is possible only because of Rotary. At the scale at which we are doing it is because of Rotary. Excuse my Kannada a little. Tumba doorinda bandirodu beneficiaries, I am really thankful. ಇಷ್ಟು ದೂರದಿಂದ ಬಂದು ನಮಗೆ ಸೇವಾ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದು ಅದಕ್ಕೆ ತುಂಬ ತುಂಬ ಥ್ಯಾಂಕ್ಸ್. ನಮ್ಮ ಕಡೆಯಿಂದ ವಿಲ್ ಟ್ರೈ ಅವರ್ ಬೆಸ್ಟ್ ಟು ಗಿವ್ ಯು ದ ಬೆಸ್ಟ್ ಫಿಟ್ಮೆಂಟ್ ಪಾಸಿಬಲ್. ಏನು ಹೆಚ್ಚು ಕಡಿಮೆ ಇದ್ದರೆ ದಯವಿಟ್ಟು ಇನ್ನು ಮುಂದೆ ಫೋನ್ ಮಾಡ್ಬೋದು, ಇಲ್ಲ ಬೆಂಗಳೂರು ಸೆಂಟರ್ ವಿಕ್ಟೋರಿಯಾ ಹಾಸ್ಪಿಟಲ್ ಸಿಟಿ ಮಾರ್ಕೆಟಲ್ಲಿ ಬರ್ಬೋದು, ಅಲ್ಲಿನೂ ಎಲ್ಲ ಉಚಿತಾಗಿ ರಿಪೇರಿ ಮಾಡಿ ಫ್ರೀ ಆಗಿ ಕೊಡ್ತಾ ಇದೆ. ರೌಂಡ್ ದ ಇಯರ್ ಎನಿ ವರ್ಕಿಂಗ್ ಡೇ ಎಲ್ಲರೂ ಯಾವಾಗಲೇ ಬರ್ಬೋದು. Thanks a lot and all the best for all. So, thank you. I now request our DGE Rotarian Dr. Gauri to kindly address us. ಇವತ್ತಿನ ಪ್ರೋಗ್ರಾಮ್ ಬಹಳ ಉತ್ತಮವಾದ ಪ್ರೋಗ್ರಾಮ್. ನಾವು ಎಣಿಸಲಿಲ್ಲ ಇಷ್ಟು ಒಳ್ಳೆಯದಾಗಿ ನಡೀತದೆ ಅಂತ. ಇದಕ್ಕೆ ಹಿನ್ನೆಲೆಯಲ್ಲಿ ತುಂಬ ಜನರು ಶ್ರಮಪಟ್ಟಿದ್ದಾರೆ. ಮೇಯ್ನ್ಲಿ ಅರಿಗಾ ಅವರು, ರತ್ನಾಕರ್ ಆ್ಯಂಡ್ ನಾಗರಾಜ್ ಶೆಟ್ಟಿ ಅವರು ನಿಜವಾಗಿ ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆ ಒಂದು ಕಾರಲ್ಲಿ ಹೋಗುವಾಗ ನಿರಂತರವಾಗಿ ಅವರಿಗೆ ಫೋನ್ ಬರ್ತಾಯಿತ್ತು. ಎಲ್ಲ ಫೋನ್ಗಳನ್ನು ಅವರು ತಾಳ್ಮೆಯಿಂದ ಅದನ್ನು ಉತ್ತರಿಸಿದ್ದಾರೆ. ಯಾವಾಗ ಬರಬೇಕು, ಎಲ್ಲಿ ಬರಬೇಕು, ಹೇಗೆ
ಹೇಗೆ ಬರಬೇಕು, ಏನನ್ನು ಹಿಡ್ಕೊಂಡು ಬರಬೇಕು, ಆಧಾರ್ ಕಾರ್ಡ್ದು ಜೆರಾಕ್ಸ್ ಬೇಕು, ಇಂಥ ಸಣ್ಣ ಸಣ್ಣ ವಿಷಯಗಳನ್ನು ಅವರು ತಾಳ್ಮೆಯಿಂದ ಎಲ್ಲರ ಹತ್ರ ಹೋಗಿ ಅವರ ಪ್ರಯತ್ನದಿಂದ ಇವತ್ತು ನಮ್ಮ ಕ್ಯಾಂಪ್ ಅಲ್ಲ ಸುಲಭವಾಗಿ ಮತ್ತು ಭಾಳ ಆರ್ಗನೈಸ್ ಆಗಿ ನಡೀತಾ ಉಂಟು. ಆ್ಯಂಡ್ ಇದು ಮಹಾವೀರ್ ಸಂಘವಾಗಿ ಹೇಳುವುದಾದರೆ ಮೆಹ್ತಾ ಅವರು ಅಂತ ಅದನ್ನು ಸ್ಥಾಪನೆ ಮಾಡಿದರು. ಅವರಿಗೆ ಒಂದು ಅನಿಲ್ ಅವರು ನನಗೆ ಹೇಳ್ತಾ ಇದ್ದರು, ಅವರಿಗೊಂದು ಆಕ್ಸಿಡೆಂಟ್ ಆಗಿ ಅವರು ಬೆಡ್ಡಲ್ಲಿ ಮಲಗ್ತಾ ಇರುವಾಗ ಅವ್ರು ಎಣಿಸಿದ್ರಂತೆ, ನಾನು ಹೀಗೆ ದೊಡ್ಡದಾಗಿ ಏನು ಪೆಟ್ಟಾಗಲಿಲ್ಲ, ನಾನು ಹೀಗೆ ಮಲಗ್ತಾ ಇದ್ದೇನೆ, ಕಾಲಿಲ್ಲದವರು ಹೇಗೆ ಅವರು ಜೀವನವನ್ನು ನಡೆಸ್ತಾ ಇದ್ದಾರೆ ಅಂತ ಆಲೋಚನೆ ಮಾಡಿದ ಆ ಕಾರಣ ಈ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಇಂಥ ಡಿಸೇಬಲ್ಡ್ ಪೀಪಲ್ಗೆ ಏನಾದರೂ ಕೈ ಅಥವಾ ಕಾಲುಗಳನ್ನು ಅವರು ಕೊಡಲಿಕ್ಕೆ ಅವರು ಪ್ರಯತ್ನ ಪಟ್ಟು ಅವರಿಗೆ ಒಂದು ಪದ್ಮವಿಭೂಷಣ್ ಸಿಕ್ಕಿದೆ ಅಂತ ಸರ್. ಎಸ್, ಪದ್ಮವಿಭೂಷಣ್ ಸಿಕ್ಕಿದೆ ಅಂತ ನನಗೆ ಗೊತ್ತಾಗಿದೆ. ಸೊ ನ್ಯೂಟನ್ ಸಹ ಅದು ಆ್ಯಪಲ್ ಬಿದ್ದಾಗ ಅದು ಯಾಕೆ ಮೇಲೆ ಹೋಗಲಿಲ್ಲ, ಕೆಳಗೆ ಬಂತಂತ ಎಣಿಸ್ತಾ ಇದ್ರು. ನಾವೆಲ್ಲ ಹಾಗೆ ಆಲೋಚನೆ ಮಾಡುವುದಿಲ್ಲ, ಕೆಳಗೆ ಬಿತ್ತು ನಾವು ತೆಗೆದು ಈ ಊಟ ತಿಂತೇವೆ. ಸೊ ಆ ಆಲೋಚನೆ ಬರುವುದು ಒಂದು ಸ್ಪೆಷಲ್ ಪೀಪಲಿಗೆ ಮಾತ್ರ. ಸೊ ಅಂಥವರು ಮೆಹ್ತಾ ಅವರು ಈ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದಾರೆ. ಇದರಿಂದ ಎಷ್ಟೋ ಜನರಿಗೆ ಒಳ್ಳೆಯದಾಗಿದೆ. ನಾವು ಇವರನ್ನೆಲ್ಲ ನೋಡುವಾಗ, ನಾನು ಇವತ್ತು ನಿಜವಾಗಿ ನೋಡುವಾಗ ನನಗೆ ನಾವೆಲ್ಲರೂ ಎಷ್ಟು ಭಾಗ್ಯಶಾಲಿ ಅಂತ ನಮಗೆ ಅನಿಸ್ತದೆ. ಯಾಕೆಂದರೆ ಎಷ್ಟೋ ಜನ ಎಂಥವು ಬೇರೆ ರಾಹುಲನ್ನು ನೋಡಿ, ಅವನು 11th ಸ್ಟ್ಯಾಂಡರ್ಡಲ್ಲಿ ಇರುವಾಗ ಅವನು ಸಣ್ಣವರು ಟೀನೇಜ್. ಸೊ ಹೆಲ್ಮೆಟ್ ಹಾಕದೆ ಸ್ಕೂಟ್ರನ್ನು ಬೈಕಲ್ಲಿ ಓಡಿಸಿದ, ಆಕ್ಸಿಡೆಂಟ್ ಆಯಿತು, ಪೆಟ್ಟಾಯಿತು, ತಲೆಗೆ ಪೆಟ್ಟಾಯಿತು, ಆ್ಯಂಡ್ ಹೀ ಈಸ್ ಪ್ಯಾರಲೈಸ್ಡ್ ಆನ್ ದ ಲೆಫ್ಟ್ ಸೈಡ್ ಆಫ್ ದ ಬಾಡಿ. ಬಟ್ ಇನ್ ಸ್ಪೈಟ್ ಆಫ್ ದ್ಯಾಟ್ ವಿ ಸಿ ಹಿಸ್ ಕರೇಜ್. ಅದನ್ನು he recovered and had limb fitted, and then he went and climbed Munnar mountain. He went and climbed for the disability. He went and climbed that, and he achieved that what he wanted to do. So there are so many stories of courage and determination in the people who have come here today. And I also find that a large number of people are people who have suffered from diabetes. So people who are diabetic, ದಯವಿಟ್ಟು ನಿಮ್ಮ ಕಾಲನ್ನು ಸರಿಯಾಗಿ ನೋಡಿಕೊಳ್ಳಿ, ಬಿಕಾಸ್ ಡಯಾಬಿಟಿಕ್ ಫುಡ್ ಇಸ್ ಅ ವೆರಿ ಡೇಂಜರಸ್ ಪ್ರಪೋಸಿಷನ್. ಸೊ ಯು ಹ್ಯಾವ್ ಟು ಲರ್ನ್ ಹೌ ಟು ಮೇಂಟೈನ್ ಯುವರ್ ಹೈಜೀನ್ ಆ್ಯಂಡ್ ಯುವರ್ ಫುಡ್ ಕೇರ್ ಇಸ್ ವೆರಿ 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 ಇಂಪಾರ್ಟೆಂಟ್. ಸೊ ನಿಮಗೆ I thank the dignitaries who have come here for this function and graced this occasion, and I thank each one of you who have made this a success, and I thank the beneficiaries who have come here. ನಾವು ಒಂದು ಸಣ್ಣ ಕೆಲಸ ಮಾಡಿದ್ದೇವೆ, ನಿಮ್ಮ ಜೀವನಕ್ಕೆ ಒಂದು ಸಣ್ಣ ಒಂದು ಬೆನಿಫಿಟ್ ಬಂದಿದಂತ ನಾವು ಆಲೋಚನೆ ಮಾಡ್ತೇವೆ. ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. Thank you, Dr. Gauri, for always being a pillar of support and strength to all of us. I now request our AG, Rotarian Dr. Suresh Shenoy, to address us. Being an orthopedician by profession, I am sure he can connect to this project very closely. I request him to address us. ಅನಿವಾರ್ಯ ಕಾರಣಗಳಿಂದ DHO ಅವರು ಬೇರೊಂದು ಕಾರ್ಯಕ್ರಮಕ್ಕೆ ಹೋಗೋ ಕಾರಣ ನಮ್ಮ ಅಸಿಸ್ಟೆಂಟ್ ಗವರ್ನರ್ ಡಾಕ್ಟರ್ ಸುರೇಶ್ ಶೆಣೈ ಅವರಿಗೆ ನೆನಪಿನ ಕಾಣಿಕೆಯನ್ನು ಕೊಡಬೇಕಾಗಿ ಕೇಳಿಕೊಳ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಓವರ್ ಟು ಸುರೇಶ್ ಶೆಣೈ ಸರ್. 1-2 ತಿಂಗಳು ಮೊದಲು ನನಗೆ ಒಂದು ಚೂರು ಕಾಲಿಗೆ ಸ್ವಲ್ಪ ಏಟಾಗಿತ್ತು. ಸೊ ಹಾಗೆ ನಾನು ಒಂದು ಸ್ಪೆಷಲ್ ಚಪ್ಪಲಿ ಮಾಡಲಿಕ್ಕಂತ ಮಣಿಪಾಲಕ್ಕೆ KMCಯಲ್ಲಿ ಆರ್ಟಿಫಿಷಿಯಲ್ ಲಿಂಬ್ ಸೆಂಟ್ರಿಗೆ ಹೋಗಿದ್ದೆ. ಅಲ್ಲಿ ನಾನು ಕೂತ್ಕೊಂಡಾಗ ಒಂದು ಹುಡುಗಿ ಅಲ್ಲಿ ಇದ್ಲು. ಮೊದಲು ನೋಡುವಾಗ ಅವಳು ವಾಕರ್ ಒಂದು ಕ್ರಚಸ್ ಇಟ್ಕೊಂಡು ಸ್ವಲ್ಪ ಮೂವ್ ಮಾಡ್ತಾಯಿದ್ಲು. ನಾನು ಅಂದ್ಕೊಂಡೆ ಅವಳು ಇಲ್ಲಿ ಟ್ರೈನಿಂಗ್ ಮಾಡ್ತಾ ಇದ್ದಾಳೆ ಯಾರಿಗೂ ಅಂದ್ಕೊಂಡೆ. ಆಮೇಲೆ ಹೀಗೆ ನೋಡುವಾಗ ಅವಳ ಕಾಲು ನೋಡುವಾಗ ನನಗೆ ಅನಿಸಿತ್ತು ಇದು ನಾರ್ಮಲ್ ಲಿಂಬಲ್ಲ, ಇಟ್ ಇಸ್ ಎ ಆರ್ಟಿಫಿಷಿಯಲ್ ಲಿಂಬ್ ಅಂತ. ಸಣ್ಣ ಹುಡುಗಿ, ಒಂದು 18-19 ವರ್ಷ ಪ್ರಾಯದ ಹುಡುಗಿ. ನಾನು ಕೇಳಿದೆ ಅವಳಿಗೆ, ಏನಾಯ್ತಮ್ಮ ನಿನಗೆ ಅಂತ ಕೇಳಿದರೆ ಅವಳು ಕೇಳುವಾಗ ನನಗೆ ತುಂಬ ಬೇಸರ ಆಯಿತು. ಅವಳು 7 ವರ್ಷದ ಮೊದಲು, ಆಗ ಅವಳು 18-19 ಇರಬೇಕು ರೀಸೆಂಟ್ಲಿ, 7 years ಬ್ಯಾಕ್ ಖೋಖೋ ಆಡುವಾಗ ಬಿದ್ದು ಅದು ಗೊತ್ತಾಗದೆ ರಕ್ತ ಹೆಪ್ಪುಗಟ್ಟಿ ಅವಳ ಕಾಲು ಕಟ್ ಮಾಡಬೇಕಾಯಿತು. ಅದು ಕೂಡ ಕೆಳಗಡೆ ಅಲ್ಲ, ಮೇಲ್ಗಡೆವರೆಗೆ ಕಟ್ ಮಾಡಬೇಕು ಆಯಿತು. ಅವಳಿಗೆ ಮೇಲ್ಗಡೆಯಿಂದ ಕೆಳಗಡೆ ಒಂದು ಲಿಂಬ್ ಮಾಡಬೇಕಾಯಿತು. ಆ ಲಿಂಬ್ ಹಾಕಿಕೊಂಡು ಅವಳು ಡಿಗ್ರಿ ಕಂಪ್ಲೀಟ್ ಮಾಡಿದ್ದಾಳೆ. ಈಗ ಡಾಕ್ಟರ್ ನಾಗಭೂಷಣ್ ಅವಾಗ ಅಂದ್ಕೊಂಡಿದ್ದು ಆ ಹುಡುಗಿನೇನಾದ್ರು ಬಂದು ಕೆಲಸಕ್ಕೆ, ಅಂದರೆ ನಾನು ಅವಳಿಗೆ ಹೇಳಿದ್ದೆ ಎಲ್ಲಿಯಾದ್ರು ನಿಮಗೆ ಅವಕಾಶ ಸಿಕ್ಕಿದರೆ ಒಂದು ಜಾಬ್ ಏನಾದ್ರು ಅಗತ್ಯ ಇದ್ದರೆ ನೀನು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ.
ಯಾರಿಗೂ ಅದು ಗೊತ್ತಿಲ್ಲ ಅವಳೆ ಅಂತ. ಆದರೆ ಯಾಕೆ ಕೇಳ್ತಾ ಇದ್ದೇನೆ ಅಂದರೆ, ನಮ್ಮ ಒಂದು ಟೆಕ್ನಾಲಜಿ ಇಷ್ಟೊಂದು ಡೆವಲಪ್ ಆಗಿದೆ ಅಂದರೆ, ಮೊದಲು ಇದೆಲ್ಲ ಇಷ್ಟೊಂದು ಉತ್ತಮವಾದ ಕಾಲ ಇರಲಿಲ್ಲ. ಈ ಒಂದು ಟೆಕ್ನಾಲಜಿಯಿಂದಾಗಿ ಉತ್ತಮವಾದ ಒಂದು ಆರ್ಟಿಫಿಷಿಯಲ್ ಲಿಂಬ್, ಅದು ಕೂಡ ಜೈಪುರ್ ಫುಟ್, ಅದು ಬಹಳಷ್ಟು ವರ್ಷಗಳಿಂದ ಭಾಳ ಫೇಮಸ್ ಆಗಿದೆ. ಅದರದ್ದೇ ಒಂದು ಅಡ್ವಾಂಟೇಜಸ್ ಇದೆ, ಯಾಕೆಂದರೆ ಅದು ಹಗುರ ಆಗಿದೆ. ಅದಕ್ಕೊಂಚೂರು ಈವನ್ ಅದು ಆರ್ಟಿಫಿಷಿಯಲ್ ಲಿಂಬ್ ಇದ್ದರೂ ಕೂಡ ಆ್ಯಂಕಲ್ ಮತ್ತು ಬೆರಳನ್ನು ಸ್ವಲ್ಪ ಆ ಫ್ಲೆಕ್ಸಿಬಿಲಿಟಿ, ಇಲಾಸ್ಟಿಸಿಟಿ ಕೊಟ್ಟಿದ್ದಾರೆ. ಅದರಿಂದ ನಡೆಯುವಾಗ ಆಲ್ಮೋಸ್ಟ್ ಲೈಕ್ ನಾರ್ಮಲ್ ನಡಿಲಿಕ್ಕಾಗ್ತದೆ, ಕೆಲಸ ಮಾಡಲಿಕ್ಕಾಗ್ತದೆ. ಜೀವನದಲ್ಲಿ ಬೀಳುವುದು ಸಹಜ, ಪ್ರತಿಯೊಬ್ಬರಿಗೆ ಬೀಳುವುದಿರ್ತದೆ. ಆದರೆ ಈಗ ಹೇಳಿದರು ರಾಹುಲ್ ಇಂಥ ಎಷ್ಟೋ ಮಂದಿ ಇದ್ದಾರೆ, ಅದನ್ನು ನಾವು ಎದುರಿಸಿಕೊಂಡು ಜೀವನದಲ್ಲಿ ಅದನ್ನು ಎದ್ದು ನಿಲ್ಲುವುದು ಬಹಳಷ್ಟು ಮುಖ್ಯವಾದದ್ದು. ಅದರಲ್ಲಿ ರೋಟ್ರಿ ಮಾಡುವಂಥ ಕರ್ತವ್ಯವನ್ನು ನಾನು ನಿಜವಾಗಿ ಈ ಸಂದರ್ಭದಲ್ಲಿ ನೆನಪು ಮಾಡಬೇಕಾಗ್ತದೆ. ಈ ವರ್ಷದ ನಮ್ಮ ಥೀಮ್ ಏನಂದರೆ ಸರ್ವ್ ಟು ಚೇಂಜ್ ಲೈವ್ಸ್. ನಾವು ಏನು ಸೇವೆಯನ್ನು ಮಾಡಿದರೆ ಅದರಿಂದ ಒಂದು ಜೀವನದಲ್ಲಿ ಬದಲಾವಣೆ ತರಬೇಕು ಅಂಥ ಒಂದು ಬಹಳ ಸೂಕ್ತವಾದ ಕಾರ್ಯಕ್ರಮವನ್ನು ಮಣಿಪಾಲ್ ರೋಟ್ರಿ ನಮ್ಮ ಝೋನ್ನಿಂದ ಮಾಡ್ತಾ ಇದ್ದಾರೆ. ಇದು ಎಲ್ಲರೂ ಒಂದು ಶ್ಲಾಘನೆಗೆ ಮಾಡಬೇಕು. ಎಲ್ಲರೂ ದಯವಿಟ್ಟು ಮತ್ತೊಮ್ಮೆ ಚಪ್ಪಾಳೆಯಿಂದ ಮಣಿಪಾಲ ರೋಟ್ರಿಗೆ ಹಾಗೂ ಎಲ್ಲ ಮೆಂಬರ್ಸ್ಗಳಿಗೆ ಅಭಿನಂದನೆಗಳನ್ನು ಝೋನ್ 4 ಹಾಗೂ ಡಿಸ್ಟ್ರಿಕ್ಟ್ ಪರವಾಗಿ ನಾನು ಕೊಡಲಿಕ್ಕೆ ಬಯಸ್ತೇನೆ. ಹಾಗೂ ಇದರಲ್ಲಿ ಎಲ್ಲ ರೊಟೇರಿಯನ್ಸ್ಗಳು ಒಳ್ಳೆ ರೀತಿಯಲ್ಲಿ, ಅಂದರೆ ಒಂದು ಸೂಕ್ತವಾಗಿ ಅದಕ್ಕೆ ಸಂದರ್ಭಕ್ಕೆ ಸರಿಯಾಗಿ ನಾವೆಲ್ಲ ಭಾಗವಹಿಸ್ತೇವೆ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ರೊಟೇರಿಯನ್ ಡಾಕ್ಟರ್ ಸುರೇಶ್ ಶೆಣೈ ಅವರು ಹೇಳಿದಾಗೆ ಬೀಳುವುದು ಸಹಜ, ಬಿದ್ದ ನಂತರ ಏಳುವ ಒಂದು ಮನೋಬಲ ಮನೋಸ್ಥೈರ್ಯ ನಾವೆಲ್ಲ ಬೆಳೆಸಬೇಕಾಗಿ ಹೇಳ್ತಾ ಇದ್ರು. ಥ್ಯಾಂಕ್ ಯು ವೆರಿ ಮಚ್ ಸರ್. ಐ ನೌ ರಿಕ್ವೆಸ್ಟ್ ಆರ್ ಯಂಗ್ ಫಸ್ಟ್ ಪ್ರೆಸಿಡೆಂಟ್, Rotarian, Diamond President as is popularly called, Rotarian Amit Arvind, Zonal Lieutenant, to address all of us. ನಿಜವಾಗಿ ಇಲ್ಲಿ ನಿಲ್ಲಕ್ಕೆ ಹೆಮ್ಮೆ ಆಗ್ತದೆ ನಮ್ಮ ರೋಟರಿ ಕ್ಲಬ್ ಮಣಿಪಾಲಿಂದ. ನಾನು ಅರಿಗ ಸರ್ ಹತ್ರ ಕೇಳ್ತಿದ್ದೆ, 2019-20 LN4 ಕ್ಯಾಂಪ್ ಮಾಡಿದರು. ಆಗ ಸಹ ಗಿರಿಜಾ ಮೇಡಮೇ ಇದ್ದರು. ಶಿ ವಾಸ್ ದ ಮ್ಯಾಜಿಕ್ ಬಿಹೈಂಡ್ ಆಲ್ ದ ಬಿಗ್ ಕ್ಯಾಂಪ್. ಆಗ ನಮ್ಮದು ಥೀಮ್ ಇತ್ತು ಕನೆಕ್ಟ್ ದಿ ವರ್ಲ್ಡ್. ಅಮೆರಿಕಾದಿಂದ ಉಡುಪಿಗೆ ಬಂದು ಒಂದು LN4 ಒಂದು ಕೊಟ್ಟದ್ದು ನಮ್ಮ ರೋಟರಿ ಕ್ಲಬ್ ಮಣಿಪಾಲ್. ಆ್ಯಕ್ಚುಲಿ ಒಳ್ಳೆಯ ವಿಷಯ. ಅದೇ ಈಗ ಇನ್ನೂ ಸಹ ತಲೆಯಲ್ಲಿ ತಿರುಗ್ತಾ ಇದೆ ಎಲ್ಲರೂ ಹೇಳೋದು ಅದು ಹೇಗಿತ್ತು ಕ್ಯಾಂಪ್, ಎಷ್ಟು ನಾವು ಒಂದು ಸರ್ವ್ ಮಾಡಿದೆ. ಅದೇ ಒಂದು ದಿವಸದಲ್ಲಿ ಐ ಥಿಂಕ್ ವಿ ಹ್ಯಾಡ್ ಗಿವನ್ ಅರೌಂಡ್ 250 to 280 ಹ್ಯಾಂಡ್ಸ್. ಇಟ್ ವಾಸ್ ಅ ರಿಯಲಿ ಗ್ರೇಟ್ ಅಚೀವ್ಮೆಂಟ್. ಆ್ಯಂಡ್ ಕರೆಕ್ಟ್ ಆಫ್ಟರ್ 2 years, ಡಿಸ್ಪೈಟ್ ಆಫ್ ಕೋವಿಡ್ ನಿಮಿತ್ತ ಸ್ವಲ್ಪ ಲೇಟ್ ಆಯಿತು, ಆದರೂ ವಾಪಸ್ ಗಿರಿಜಾ ಮೇಡಮ್ ಮತ್ತು ಅರಿಗಾ ಸರ್ ಲೀಡರ್ಶಿಪ್ಪಲ್ಲಿ ವಿ ಆರ್ ಕಮ್ ಬ್ಯಾಕ್ ವಿತ್ ಜೈಪುರ್ ಫುಡ್ ಕ್ಯಾಂಪ್ ಅಂಡರ್ Anil Surana sir. Really a great service, serve to change life. So the theme is always maintained by Rotary Club Manipal. ಸೊ ಇಂಥದ್ದೊಂದು ಬೆನಿಫಿಷರೀಸಿಗೆ ಎಲ್ಲರಿಗೆ ನೋಡುವಾಗ ನಮಗೆ ಆ್ಯಕ್ಚುಲಿ ಬೇಜಾರಾಗ್ತದೆ, ಇಷ್ಟು ಬೆನಿಫಿಷರೀಸ್ ಇದ್ದಾರಾ ಅಂತ. ಸೊ ಇಂಥ ಒಂದು ಸರ್ವಿಸ್ ರೋಟ್ರಿಯಲ್ಲಿ ನಾವು ಸಹ ಈಗ ರೋಟ್ರಿಯಲ್ಲಿ ಪಾರ್ಟಾಗಿ ಎಲ್ಲ ಕಲೀಲಿಕ್ಕೆ ಸಿಗ್ತದೆ ನಮಗೆ. ಸೊ ಇದೆಲ್ಲ ನಮ್ಮ ರೋಟ್ರಿಯಿಂದಲೇ ಆಗೋದು. ಸೊ ರೋಟರಿ ಕ್ಲಬ್ ಮಣಿಪಾಲಿಗೆ ವಾಪಸ್ ಕಂಗ್ರ್ಯಾಚುಲೇಟ್ ಮಾಡ್ತಾ ಮತ್ತು ಎಲ್ಲರಿಗೆ ಇದನ್ನು ಒಳ್ಳೆಯ ರೀತಿಯಲ್ಲಿ ಉಪಯೋಗವಾಗಲಿ ಅಂತ ಹೇಳಿ, ಮುಂದೆ ಸಹ ಇಂಥ ಹಲವಾರು ಕ್ಯಾಂಪ್ ಆಗಲಿ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ಅಮಿತ್. ಆ್ಯಸ್ ಯು ಸಿ ದೇರ್ ಆರ್ ಓವರ್ 160 plus donors, 160, more than 160 plus donors from all over India, global, everywhere, local to global we have gone. And of course I think, I'm sure we are still open for donations because it's a big project and we have really spent quite a sum for this. 1 leg costs 3,500. So we need to do is just make up our minds and be a part of this wonderful project of Rotary Manipal. Yeah, you can go through the list. The entire list of donors have been put there. Kindly ensure that we can always add the names. So please ensure your names are there at least in the upcoming days. I now request our President to hand over a memento to Ashok Pai sir. Thank you very much sir. President to hand over a memento to Rotarian Anil Surana sir. I am sure Anil Surana sir will give me more orders for his upcoming project. These are designed by Crafts Mantra. Yeah. I now request President to hand over a memento to our AG sir, Rotarian Dr. Suresh Shunai. Jaivik is our youngest volunteer today and always cheerful.
I think it is so infectious, this cheerfulness. Thank you, Jaivik, also. I now request our Community Service Director, the brain behind this project, Rotarian Rajavarma Ariga, to propose the vote of thanks. ಈ ಸಂದರ್ಭದಲ್ಲಿ ಭಗವಾನ್ ಮಹಾವೀರ ಸ್ವಾಮಿಗೆ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ, ಹಾಗೆಯೇ ನಿಮಗೆ ಈ ಕೆಲಸಕ್ಕೆ ಕೃಷ್ಣಾನುಗ್ರಹವಿದೆ ಅಂತ ನಮ್ಮನ್ನು ಹುರಿದುಂಬಿಸಿ ಆಶೀರ್ವದಿಸಿದ ಪೇಜಾವರ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಅಧೋಕ್ಷಜ ಪೇಜಾವರ ಉಡುಪಿ ಅವರನ್ನು ಕೂಡ ನೆನಪಿಸ್ತಾ, ಇವತ್ತಿನ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿ ನಮ್ಮನ್ನು ಉದ್ದೇಶಿಸಿ ಮಾತಾಡಿದ ಶ್ರೀಮಾನ್ ಅಶೋಕ್ ಪೈ ಅವರು, ಆನರರಿ ರೊಟೇರಿಯನ್, ಬಹಳ ಬ್ಯುಸಿಯಾದಕ್ಕಿದ್ದರೂ ಕೂಡ ಇವತ್ತು ಅವರಿಗೆ ಏರ್ಪೋರ್ಟಿಗೆ ಈಗ ಹೋಗಬೇಕಾಗಿದೆ. ಆದರೂ ಕೂಡ ಖಂಡಿತ ನಿಮ್ಮ ಈ ಒಂದು ಒಳ್ಳೆಯ ಕೆಲಸಕ್ಕೆ ಬರ್ತೇನೆ ಅಂತೇಳಿ ಬಂದು ನಮ್ಮನ್ನು ಉದ್ದೇಶಿಸಿ ನಮ್ಮನ್ನು ಒಳ್ಳೆಯ ಮಾತುಗಳನ್ನು ಆಡಿದ್ದಾರೆ. ಅವರಿಗೆ ರೋಟರಿ ಕ್ಲಬ್ ಪರವಾಗಿ ನಾನು ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆಯೇ DHO ನಾಗಭೂಷಣ್ ಉಡುಪ ಅವರು ಆಗಮಿಸಿ ಅವರ ಬಹುಳವಾದ ಕಾರ್ಯಕ್ರಮ ಮಧ್ಯೆ ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಸೇರಿ ನಮಗೆ 2 ಮಾತುಗಳನ್ನು ಆಡಿದಂಥ ಅವರಿಗೆ ಕೂಡ ನಾನು ರೋಟರಿ ಕ್ಲಬ್ ಪರವಾಗಿ ಹಾರ್ದಿಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಇನ್ನು ರೊಟೇರಿಯನ್ ಅನಿಲ್ ಸುರಾನ, ಈ ಇದು ಭಗವಾನ್ ಮಹಾವೀರ ವಿಕಲಾಂಗ ಸಹಾಯತಾ ಸಮಿತಿಯೊಟ್ಟಿಗೆ ಹಲವಾರು ವರ್ಷಗಳಿಂದ ಸೇರಿ ಈ ಒಂದು ಸೇವಾ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಈಸ್ ಎ ಬಿಗ್ ಇಂಡಸ್ಟ್ರಿಯಲಿಸ್ಟ್ ಬಟ್ ವಿತ್ ದಿ ಲಾರ್ಜ್ ಹಾರ್ಟ್ ಆ್ಯಂಡ್ ಆಲ್ವೇಸ್ ಕಮಿಟೆಡ್ ಟು ದ ಕಮ್ಯುನಿಟಿ ಸರ್ವೀಸ್. He has been working as a district chair for the Rotary District 3190 for the last several years, because people are not allowing him. He should continue as a district chair because of his various community service projects that he has been undertaking. Thank you, sir, for having come over here and graced the occasion. ಹಾಗೆ ಈ ಜೈಪುರ್ ಫುಟ್ ಭಗವಾನ್ ಮಹಾವೀರ ವಿಕಲಾಂಗ ಸಹಾಯತಾ ಸಮಿತಿಯ ಈ ಜೈಪುರ್ ಫುಟ್ನ ನಿರ್ಮಾತೃ, ಈ ಸಂಸ್ಥೆಯನ್ನು ಸ್ಥಾಪಿಸಿದ DR ಮೆಹ್ತಾ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ನೆನಪಿಸ್ತಾ ಇದ್ದೇವೆ. ಹಾಗೆಯೇ ಬೆಂಗಳೂರಲ್ಲಿ ಇದರ ಇನ್ಚಾರ್ಜ್ ಆಗಿರುವಂಥ ಕಮಲ್ ಮೆಹ್ತಾ ಅವರು ಕೂಡ ಬರ್ತಾರೆ. ಒಂದು ದಿವಸ ಬಂದು ಹೋಗ್ತೇನೆ ಅಂತ ಹೇಳಿದ್ದಾರೆ, ಬ್ಯುಸಿಯಾಗಿದ್ದಾರೆ. ಖಂಡಿತ ಒಂದು ದಿವಸ ಬಂದು ಹೋಗ್ತೇನೆ ಅಂತೇಳಿ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತಾ ಇದ್ದೇನೆ. ಮತ್ತು ನಮ್ಮ ರೊಟೇರಿಯನ್ಸ್, ನಮ್ಮ ಈ ಸಂಸ್ಥೆ 63 ವರ್ಷದಿಂದ ಸತತವಾಗಿ ಹಲವಾರು ಕಾರ್ಯಯೋಜನೆಗಳನ್ನು ಮಾಡ್ತಾ ಇರುವಂಥ ಈ ಸಂಸ್ಥೆಯಲ್ಲಿ ನಮಗೆ ನೆನಪಿಗೆ ಬರುವಂಥವರು ಈ ಮಣಿಪಾಲದ ನಿರ್ಮಾತೃ TMA ಪೈ ಅವರು, ಹಾಗೆ ಡೀನ್ ಆಗಿ ಸೇವೆಯನ್ನು ಸಲ್ಲಿಸಿದಂಥ A ಕೃಷ್ಣರಾವ್ರವರು, ಹಾಗೆ ಈ ಸಂಸ್ಥೆಯಲ್ಲಿದ್ದು ಹಲವಾರು ಸೇವಾ ಕಾರ್ಯಗಳನ್ನು ಮಾಡಿ ಸಂಸ್ಥೆಗೆ ಹೆಸರನ್ನು ತಂದಂಥ PN ಶ್ರೀನಿವಾಸರಾವ್ರವರು, HNS ರಾವ್ರವರು, ಏರ್ ಕಮಾಂಡರ್ VV ನಾಯರ್ ಅವರು, ಹಾಗೆ ರೊಟೇರಿಯನ್ ಅರುಣಾ ಶೆಣೈ, ಇವರ ದಿವ್ಯಾತ್ಮಗಳನ್ನು ನಾನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತಾ, ಈ ಒಂದು ನಮ್ಮ ಈ ಒಂದು ಬಿಗ್ ಪ್ರಾಜೆಕ್ಟ್, ಯಾವಾಗಲೂ ಒಂದು ದೊಡ್ಡ ಪ್ರಾಜೆಕ್ಟ್ ಮಾಡೋದಿದ್ದರೆ ನಾವು ಯಾರಾದರೂ ಅದನ್ನು ನಮಗೆ ಧೈರ್ಯ ತುಂಬುವವರು ಬೇಕು. ನಾವು ಆಲೋಚನೆಯನ್ನು ಮಾಡ್ಬೋದು, ಆದರೆ ಅದನ್ನು ಹೇಗೆ ಮಾಡಬೇಕು, ಯಾವ ರೀತಿ ನಡೆಸ್ಕೊಳ್ಬೋದು ಅಂತೇಳುವ ಒಂದು ಇದರಲ್ಲಿರುವಾಗ ನಮ್ಮ ಆಲ್ವೇಸ್ ಇಟ್ ಈಸ್ ಡಾಕ್ಟರ್ ಗಿರಿಜಾ ನಮಗೆಲ್ಲ ಧೈರ್ಯ ಹೇಳ್ತಾರೆ. ಈಸ್ ಎ ಸರ್ಚ್ ಎಂಜಿನ್ ಅಂತ ಹೇಳ್ಬೋದು. ಶಿ ಈಸ್ ಎ ಸರ್ಚ್ ಎಂಜಿನ್. ಏನೇ ಸಮಸ್ಯೆ ಬಂದರೂ ಕೂಡ ಅವರು ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವಂಥ ಒಂದು ಕಾರ್ಯಕ್ಷಮತೆ ಇರುವಂಥವರು ಅವರು. ಈ ಒಂದು ನಮ್ಮ 100ರಿಂದ ನಾವು ಸ್ಟಾರ್ಟ್ ಮಾಡುವ ಅಂತ ಹೇಳುವಾಗ 100 ಭಾಳ ಆಯಿತು ನಮಗೆ, ಅಷ್ಟು ಮಾಡುವ ಅಂತ ಹೇಳುವಾಗ ಮತ್ತು ಪುನಃ ರಿಜಿಸ್ಟ್ರೇಷನ್ ಜಾಸ್ತಿ ಆಗ್ತಾ ಹೋದು. ನೋ ವರಿ, ಡೋಂಟ್ ವರಿ, ಮನಿ ವಿಲ್ ಕಮ್, ಯು ಕಂಟಿನ್ಯೂ ರಿಜಿಸ್ಟರಿಂಗ್ ಅಂತೇಳಿ ನಮಗೆ ಧೈರ್ಯ ಹೇಳಿ ಈ ಒಂದು ಇಷ್ಟೊಂದು ದೊಡ್ಡ ಪ್ರಾಜೆಕ್ಟ್ ಇಷ್ಟೊಂದು ಚಂದದ ರೀತಿಯಲ್ಲಿ ಆಗಲಿಕ್ಕೆ ನಮಗೆ ಮುಖ್ಯ ಕಾರಣಕರ್ತರಾದ ಡಾಕ್ಟರ್ ಗಿರಿಜಾ ಅವರನ್ನು ನಾನು ಬಹಳ ಧನ್ಯತೆಯಿಂದ ಅವರಿಗೆ ಅಭಿನಂದನೆಯನ್ನು ಹೇಳ್ತಾ ಇದ್ದೇನೆ. ಮತ್ತು ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ 2022-23 ಬಹಳಷ್ಟು ಯೋಜನೆಗಳನ್ನು ಹಾಕ್ಕೊಂಡಿದ್ದಾರೆ. ಈಗಲೇ ಅವರು ಅದರ ಬಗ್ಗೆ ನಮ್ಮಲ್ಲಿ ಪ್ರಚೋದನೆ ಮಾಡ್ತಾ ಇದ್ದಾರೆ. ಮಾಡಬೇಕು ನಾವು ನೆಕ್ಸ್ಟ್ ಇಯರ್ ಇದರಿಂದಲೂ ಒಳ್ಳೆಯ ರೀತಿಯಲ್ಲಿ ಬಹಳಷ್ಟು ಕಾರ್ಯಕ್ರಮಗಳು ಮಾಡುವ ಜವಾಬ್ದಾರಿ ನಮ್ಮ ಮೇಲೆ ಇದೆ.
ಅವರು ನಮ್ಮೊಂದಿಗಿದ್ದಾರೆ, ನಮ್ಮನ್ನು ಸತತವಾಗಿ ಪ್ರೋತ್ಸಾಹಿಸ್ತಾ ಇದ್ದಾರೆ. ಅವರಿಗೆ ಕೂಡ ನಾನು ರೋಟರಿ ಕ್ಲಬ್ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ನಮ್ಮ ಅಸಿಸ್ಟೆಂಟ್ ಗವರ್ನರ್ ಬಹಳ ಪಾಪ್ಯುಲರ್ ನಮ್ಮ ಈ ಏರಿಯಾದಲ್ಲಿ, ಈಸ್ ಎ ಆರ್ಥೋಪೆಡಿಕ್ ಸರ್ಜನ್ ಆಲ್ಸೋ. ಅಲ್ಲದೆ ಸೇವೆಯಲ್ಲೂ ಕೂಡ ತಮ್ಮನ್ನು ಭಾಳ ಎಲ್ಲ ಕೆಲಸಗಳಿಗೂ ಬಂದು ಪ್ರೋತ್ಸಾಹಿಸುವವರು, ಅವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ನಾನು ರೋಟರಿ ಕ್ಲಬ್ ಮಣಿಪಾಲದ ಪರವಾಗಿ ಹಾರ್ದಿಕವಾದ ಅಭಿನಂದನೆಗಳು. ಲಯನ್ ಡಾಕ್ಟರ್ ಗಣೇಶ್ ಪೈ ಅವರು ನಮ್ಮೊಂದಿಗಿದ್ದಾರೆ. ಇದಕ್ಕೆ ದಾನವನ್ನು ಕೂಡ ಮಾಡಿದ್ದಾರೆ, ನಮಗೆ ಸಹಾಯ ಹಸ್ತವನ್ನು ನೀಡಿದ್ದಾರೆ. ಅವರಿಗೂ ಕೂಡ ನಾನು ನಮ್ಮ ರೋಟರಿ ಕ್ಲಬ್ ಪರವಾಗಿ ಹಾರ್ದಿಕವಾದ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಮಹಿಳಾ ಸಮಾಜದಿಂದ ಅಧ್ಯಕ್ಷೆ ಪದ್ಮಾ ಕಿಣಿಯವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ನಾನು ರೋಟರಿ ಕ್ಲಬ್ ಪರವಾಗಿ ಹಾರ್ದಿಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ಈ ಒಂದು ಪ್ರಾಜೆಕ್ಟನ್ನು ಸರಿಯಾದ ರೀತಿಯಲ್ಲಿ ನಡೆಸಲಿಕ್ಕೆ ನಮಗೆ ಪ್ರಾರಂಭದಿಂದಲೇ ಇದರಲ್ಲಿ ಕೈ ಜೋಡಿಸಿದವರು ಅಂತ ಹೇಳಿದರೆ ರೊಟೇರಿಯನ್ ರತ್ನಾಕರ್ ಉದ್ಯ ಅವರು ಮತ್ತು ರೊಟೇರಿಯನ್ ನಾಗರಾಜ್ ಶೆಟ್ಟಿ ಅವರು ಬಹಳಷ್ಟು ಶ್ರಮಿಸಿದ್ದಾರೆ. ಅವರನ್ನು ನಾನು ಸ್ಪೆಷಲ್ ಆಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಮತ್ತು ಈ ಕಾರ್ಯಕ್ರಮವನ್ನು ಸಂಯೋಜಿಸಿದ ನಮ್ಮ ಮುಂದಿನ ಪ್ರೆಸಿಡೆಂಟ್, ನಮ್ಮ ಕ್ಲಬ್ಬಿದ್ದು ಮುಂದಿನ ಪ್ರೆಸಿಡೆಂಟ್ ಬಹಳ ಆ್ಯಕ್ಟಿವ್ ಆಗಿದ್ದಾರೆ, ಇನ್ನಷ್ಟು ನಿರೀಕ್ಷೆಯಲ್ಲಿದ್ದಾರೆ. ನೆಕ್ಸ್ಟ್ ಇಯರ್ ಇದರಿಂದಲೂ ಹೆಚ್ಚಿನ ನಾವು ಕಾರ್ಯವನ್ನು ಮಾಡಬೇಕು ಅಂತ ಹೇಳುವ ಹುಮ್ಮಸ್ಸಲ್ಲಿದ್ದಾರೆ. ಬಹಳ ಒಳ್ಳೆಯ ರೀತಿಯಲ್ಲಿ ಇವತ್ತಿನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾದ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ. ನಮ್ಮ ರೊಟೇರಿಯನ್ನ ಸುಬ್ರಹ್ಮಣ್ಯ ಬಾಸರಿ ಅವರು ಡಿಸ್ಟ್ರಿಕ್ಟ್ ಲಿಟ್ರಸಿ ಚೇರ್ ಮತ್ತು ನೆಕ್ಸ್ಟ್ ಇಯರಿಗೆ ಡಿಸ್ಟ್ರಿಕ್ಟ್ ಸೆಕ್ರೆಟರಿ ಈವೆಂಟ್ಸ್ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ರೋಟರಿ ಕ್ಲಬ್ ಪರವಾಗಿ ಹಾರ್ದಿಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ಈ ಒಂದು ಇವತ್ತಿನ ಕಾರ್ಯಕ್ರಮಕ್ಕೆ, ಈ ಒಂದು ಕ್ಯಾಂಪಿಗೆ ನಮಗೆ ಬಿ ವಿ ಬಾಳಿಗ ಹಾಸ್ಪಿಟಲಿಂದ ಹಲವಾರು ನರ್ಸ್ಗಳು ತಮ್ಮ ಸೇವೆಯನ್ನು ನೀಡಲಿಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಾನು ಹಾರ್ದಿಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ನಮ್ಮ ಪ್ರೆಸಿಡೆಂಟ್ ವಿರೂಪಾಕ್ಷ ಸರ್ ಯಾವಾಗಲೂ ಏನೋ ಒಂದು ನಮ್ಮ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಏನಾದರೂ ವಿಷಯಗಳು ನಮಗೆ ಸಲಹೆಯನ್ನು ಬೇಕಾದರೆ ಬಹಳ ಒಂದು ಒಳ್ಳೆಯ ರೀತಿಯಲ್ಲಿ ಸಲಹೆಯನ್ನು ಇತ್ತು ನಮ್ಮನ್ನು ಬೆನ್ನು ತಟ್ಟಿ ಹುರಿದುಂಬಿಸುವಂಥ ಡಾಕ್ಟರ್ ರೊಟೇರಿಯನ್ನ ವಿರೂಪಾಕ್ಷ ದೇವರ ಮನೆಗೆ ಕೂಡ ನಾನು ಹಾರ್ದಿಕವಾದ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಸೆಕ್ರೆಟರಿಯವರು ರೈಮಾನ್ ಎಲ್ಲ ಕಡೆಯಲ್ಲಿ ಇರ್ತಾರೆ. ಇವತ್ತು ಅವರು ರಂಜಾನ್ ಆದರೂ ಒಂದು ತಿಂಗಳಿಂದ ಉಪವಾಸದಲ್ಲಿದ್ದರೂ ಕೂಡ ಬಂದು ಬಹಳ ಚುರುಕಾಗಿ ಎಲ್ಲ ಕೆಲಸದಲ್ಲಿ ಅವರು ಮಾರ್ಗದರ್ಶನವನ್ನು ನೀಡ್ತಾ ನಮ್ಮೆಲ್ಲರನ್ನು ಚಕಿತಗೊಳಿಸಿದ್ದಾರೆ. ಯಾಕೆಂತೇಳಿದರೆ ಒಂದು ಉಪವಾಸ ಅಂತ ಹೇಳಿದರೆ ಅಷ್ಟು ಸುಲಭ ಅಲ್ಲ. ಇಡೀ ದಿವಸ ಉಪವಾಸ ಮಾಡ್ತಾ ಇರುವಂಥ ಮನುಷ್ಯ ಅಷ್ಟೊಂದು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ಈ ಭಗವಾನ್ ಮಹಾವೀರ್ ವಿಕಲಾಂಗ ಸಹಾಯತಾ ಸಮಿತಿಯಿಂದ ಬಂದ ಟೆಕ್ನಿಷಿಯನ್ಸ್ ನಿಜವಾಗಿ ವೆರಿ ಮಚ್ ಕಮಿಟೆಡ್ ಟು ದ ಜಾಬ್. ನಿನ್ನೆ ಕೂಡ ಬಂದು ನಾವು 25 ರಿಜಿಸ್ಟ್ರೇಷನ್ ಮಾಡಿದ್ದೇವೆ. ಮೊದಲನೇ ದಿವಸ ಹೆಚ್ಚು ಆಗಲಿಕ್ಕಿಲ್ಲ ಅಂಥೇಳಿ. ಆದರೆ ಅವರು ಹೇಳಿದರು ಇನ್ನಷ್ಟು ಜನರನ್ನು ಹೆಚ್ಚನ್ನು ತಗೊಳ್ಳಿ, ಆದಷ್ಟು ಹೆಚ್ಚಿನ ಜನರಿಗೆ ನಾವು ಈ ಪ್ರಯೋಜನವನ್ನು ತಲುಪಿಸುವ ಅಂತ ಹೇಳುವ ಉದ್ದೇಶದಿಂದ ಹೇಳಿದರು. ನಿನ್ನೆ 50 ಮಂದಿಗೆ, ಸುಮಾರು 50 ಮಂದಿಗೆ ನಿನ್ನೆ ಅವರು ಆ ಕೆಲಸವನ್ನು ನಿರ್ವಹಿಸಿದ್ದಾರೆ. ಇವತ್ತು ಕೂಡ ಬಹಳ ಒಂದು ಏಕಾಗ್ರತೆಯಿಂದ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಆದ್ದರಿಂದ ಆ ಸುರ್ಜಿತ್ ಮತ್ತು ಅವರ ಟೀಮಿಗೆ ನಾನು ರೋಟರಿ ಕ್ಲಬ್ ಪರವಾಗಿ ಹಾರ್ದಿಕವಾದ ಬಂದಿದ್ದೀವಿ. ನಮಗೆ ಇಂಥ ಒಂದು ತುಂಬ ಜನ ಏನೋ ಹೇಳ್ಬೋದು, ಆದರೆ ಕಣ್ಣಿಲ್ದವರಿಗೆ, ಕಾಲಿಲ್ದವರಿಗೆ, ಕಿವಿ ಇಲ್ದವರಿಗೆ ಪರಮಾತ್ಮ ಕೊಟ್ಟು ಇಸ್ಕೊಂಡಿರ್ತಾನೆ, ಅಥವಾ ಏನಾಗಿರುತ್ತೋ ಗೊತ್ತಿಲ್ಲ. ಆದರೆ ಇಂಥ ಪ್ರೋಗ್ರಾಮ್ ಮಾಡಿ ನೀವು ಇದನ್ನು ಸಹಕರಿಸ್ತಿದ್ದೀರಲ್ಲ, ಇದಕ್ಕಿಂತ ದೊಡ್ಡ ಪುಣ್ಯ ಯಾವುದಿಲ್ಲ. ದೇವರು ನಿಮಗೆ ಸುಖವಾಗಿಟ್ಟಿರಲಿ ಸರ್. ಇಂಥ ಪ್ರೋಗ್ರಾಮ್ಗಳು ನಡೀತಾ ಇರಲಿ ಅಂತ ನಮ್ಮ ಮನದ ಬಯಕೆ ಏನೋ ಆ ದೇವರಲ್ಲೂ ಬೇಡ್ಕೊತೀವಿ, ನಿಮಗೆ ಚೆನ್ನಾಗಿಟ್ಟಿರಲಿ. ಇಷ್ಟೇ ನಮ್ಮ ಪ್ರಾರ್ಥನೆ. ನಡೆದು ನೋಡಿದ್ರಾ? ನಡೆದು ನೋಡಿದ್ದೀವಿ ಸರ್. ನಡೆದು ನೋಡಿ ಆರಾಮ ಅನಿಸ್ತದ? ಫ್ರೆಂಡ್ ನನ್ನ ಮೊಬೈಲಿಗೆ SMS ಮೆಸೇಜ್ ಮಾಡಿದ್ರಿಂದ ಮತ್ತು ನಾವು ಕರುಣಾಕರ್ ಸರ್ಗೆ ಫೋನ್ ಮಾಡಿದಾಗ ಆಯಿತು ನೀವು ಫೋಟೋ ಕಳಿಸಿ ಮತ್ತು ಆಧಾರ್ ಕಾರ್ಡ್ ಕಳಿಸಿ ಅಂತ ಹೇಳಿದ್ರು. ನಾನು ಕಳಿಸಿದೆ. ಮತ್ತು ಇತ್ತೀಚೆಗೆ ಒಂದು 2 ದಿವಸದ ಮುಂಚೆ ಅವರು ನನಗೆ ಅಡ್ರೆಸ್ ಕೂಡ ಕಳಿಸಿದ್ರು ಮತ್ತು ನಂಬರ್ ಕೂಡ ಕಳಿಸಿದ್ರು. ನನ್ನೊಟ್ಟಿಗೆ ನನ್ನ ಫ್ರೆಂಡ್ ವಸಂತ್ ಕೂಡ ಬಂದಿದ್ದಾರೆ. ಅವನು ನನ್ನ ಕ್ಲಾಸ್ಮೇಟ್ ಕೂಡ ಹೌದು. ನಾನು 10 ವರ್ಷದ ಮುಂಚೆ ಇವಳನ್ನು ಮದುವೆ ಆದೆ. ಇವಳು ಕುಂದಾಪುರದವಳು, ನಾನು ಮೂಡುಬಿದ್ರೆಯವ.
ಇವಳ ಅಣ್ಣ ನನ್ನ ಫ್ರೆಂಡ್ ಹೀಗೆ ಎಣಿಸ್ಕೊಳ್ಳಿಲ್ಲ, ಅಂದರೆ ಅವಳಿಗೆ ಕಾಲು ಸ್ವಲ್ಪ ಊನ ಇದೆ ಅಂತ ಎಣಿಸ್ಕೊಳ್ಳಿಲ್ಲ. ನನ್ನ ಲೈಫಿಗೆ ಒಂದು ಒಳ್ಳೆ ಹುಡುಗಿ ಬೇಕಿತ್ತು, ಅದು ನಾನು ದೇವರ ಹತ್ರ ಕೇಳಿದಷ್ಟೇ. ಅವರು ನನಗೆ ತಥಾಸ್ತು ಅಂತ ಹೇಳಿದರು. ನನಗೆ ಖುಷಿ ಅಂತ ಇಲ್ಲಿ ಬಂದ ಮೇಲೆ ಆತಿಥ್ಯ, ಅಂದರೆ ಬಂದ ಕೂಡಲೇ ಎಲ್ಲ ಮೆಂಬರ್ಸ್ ಕೂಡ ಕರೆಕ್ಟಾಗಿ ಮ್ಯಾನೇಜ್ ಮಾಡ್ತಾಯಿದ್ರು, ಅಂದರೆ ನಂಬರ್ ಕೊಡ್ತಾಯಿದ್ರು, ಎಲ್ಲ ಕೇಳ್ತಾಯಿದ್ರು. ಮತ್ತು ನಾಷ್ಟದ್ದು ಅಲ್ಟಿಮೇಟ್ ನನಗೆ ತುಂಬ ಖುಷಿಯಾದ್ದು ಊಟ. ಯಾಕಂತ ಹೇಳಿದರೆ ನಾವು ಎಲ್ಲಿ ಫಂಕ್ಷನಿಗೆ ಹೋದಾಗ ಒಂದು ಊಟ ಅರೇಂಜ್ಮೆಂಟ್ ಕರೆಕ್ಟ್ ಆದರೆ ನಾವು ಆರಾಮದಲ್ಲಿ ಕೂತ್ಕೊಂಡು ಆ ಫಂಕ್ಷನನ್ನು ಇದು ಮಾಡಲಿಕ್ಕೆ ಆಗುತ್ತೆ. ಅಂಥ ಒಂದು ಅಲ್ಟಿಮೇಟ್ ಆತಿಥ್ಯವನ್ನು ಕೊಟ್ಟಿದ್ದೀರಾ ನೀವು. ನಿಜವಾಗಿ ಎಲ್ಲ ರೋಟರಿ ಕ್ಲಬ್ ಮಣಿಪಾಲದ ಪದಾಧಿಕಾರಿಗಳಿಗೆ, ಅಧ್ಯಕ್ಷರಿಗೆ, ಪದಾಧಿಕಾರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ರಿಪೇರಿ ಮಾಡ್ತಾರೆ, ಹೇಗೆ ಮಾಡಬೇಕು ಈ ಥರದ ಮಾಹಿತಿಯೇ ಬರಬೇಕು. ಬಹಳ ಜನ ಹೇಳ್ತಿದ್ದೆ ಕಾಲು ಗಾಯ ಆಗ್ತಿದೆ, ಅದೇ ಒಬ್ಬರು ಮಾಡಿ ತೋರಿಸ್ತಿದ್ರು, ಗಾಯ ಆಗಿ ರಕ್ತ ಬರ್ತಾ ಇದೆ, ಆದರೆ ಅವರು ಸಾಕೊಂಡು ನಡೀತಾ ಇರ್ತಾರೆ. ಹಾಗಾಗಿ ಈ ಥರದ ಸಮಸ್ಯೆ ಆದಾಗ ಅದನ್ನು ಸರಿಪಡಿಸಿಕೊಳ್ಳುವಂಥ ಮಾಹಿತಿ ಕೂಡ ಇರ್ತಿರುವ ಸಂದರ್ಭದಲ್ಲಿ ಎಲ್ಲಾದರೂ ಕ್ಯಾಂಪ್ ಇದೆ ಅಂತೇಳಿ ಏನಾದರೂ ಪ್ರಚಾರ ಆಯ್ತಂದ್ರೆ ಪೇಪರ್ನಾಗ ಸಾಮಾಜಿಕ ಜಾಲತಾಣಗಳು ಏನಾದರೂ ಬರ್ತಾರೆ, ಅದನ್ನ ಬಹಳ ಎಲ್ಲ ನಮ್ಗೊಂದು ಅವಕಾಶ ಸಿಗುತ್ತಾ, ನಮ್ಗೊಂದು ಅವಕಾಶ ಸಿಗುತ್ತಾ ಅಂತೇಳಿ ಎಲ್ಲರೂ ಬಂದು ನಾವು ಕಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಹಾಗಾಗಿ ಇದು ಅರಾಜಕತೆಯಿಂದ ಆಪತ್ಬಾಂಧವ ಅಥವಾ ಗೋಲು ನಡೆಯುವ ಕಾಲು ಅಂತ ಹೇಳಿದ್ರೆ ಸಂಸ್ಥೆ ತಪ್ಪಾಗಲ್ಲ ಆ ನಿಟ್ಟಿನಲ್ಲಿ. ಹಾಗಾಗಿ ಈಗ ನಮಗೆ ಏನಾಗಿದೆ ಅಂದರೆ ಇವತ್ತು ಒಂದು ಕಾಲದಲ್ಲಿ ಬಹಳ ದೊಡ್ಡ ಸೇವೆ ಆಗಿತ್ತು, ಹೃದಯ ಕಾಲನ್ನು ಮಾಡುವಂಥದ್ದು. ಇವತ್ತು ಬಹಳ ದೊಡ್ಡ ಬಿಸ್ನೆಸ್ ಆಗೋದು. ನಾನು ಮೊದಲು ಕಾಲ್ ಮಾಡಿದಾಗ 5,000 ರೂಪಾಯಿ ಕೊಟ್ಟು ಮಾಡ್ತಿದ್ದ ಕಾಲು ಇವತ್ತು 40,000 ರೂಪಾಯಿ ಆಗಿದೆ ಬೇರೆ ಕಡೆ ಮಾಡ್ತಾರೆ. ಬಹಳ ಜನ ಬಡವರಿಗೆ 5,000 ಸಂಪಾದನೆ ಮಾಡೋದೇ ಕಷ್ಟ ಇದೆ. ಹೀಗಾಗಿ ನಾವು 40,000 ಏನಾದರೂ ಸ್ವಲ್ಪ ಒಳ್ಳೆ ಕಾಲ್ ಮಾಡ್ತಾರೆ, ಲಕ್ಷಗಟ್ಟಲೆ ಖರ್ಚು ಮಾಡ್ತೀವಿ. ಅಂತ ಒಂದು ಸಂದರ್ಭದಲ್ಲಿ ಒಂದು ದೊಡ್ಡ ಒಂದು ಈ ವ್ಯಾಪಾರಿ ಇದು ಏನು ದಂಧೆ ನಡೆದೋಗಿದೆ ಈ ಕ್ಷೇತ್ರದಲ್ಲಿ, ಅಂಥದ್ರಲ್ಲಿ ಈ ಸಂಸ್ಥೆ ಎಲ್ಲ ನಾವು ಸಹಾಯ ಕೊಡೋದು, ಮೊಬೈಲ್ ಮಾಡಿ ಎಲ್ಲರಿಗೂ ಒಂದು ಭರವಸೆ ಮೂಡುವಂಥ ವಾತಾವರಣ ಎಲ್ಲರನ್ನೂ ಕರೆದು ಇಲ್ಲಿ ಅವರಿಗೆ ಕಾಲ್ ಕೊಟ್ಟು ನಡೆಸಿ ಅವರ ಟ್ಯಾಕ್ಸ್ ಮಾಡಿಸೋರಿಗೆ ಒಂದು ಆತ್ಮವಿಶ್ವಾಸವನ್ನು ತುಂಬಿ ಕಾಡ್ತಾ ಇದೆಯಲ್ಲ, ಇದು ಅಭಿನಂದನಾರ್ಹ. ಹಾಗಾಗಿ ಇದನ್ನು ತುಂಬ ಸಂತೋಷ. ಹಾಗಾಗಿ